ಯೂಟ್ಯೂಬ್ ದುಡ್ಡು ಕೊಡಲ್ವಾ? ಯೂಟ್ಯೂಬ್ ಹಣ ಕೊಡುತ್ತಾ? ಯೂಟ್ಯೂಬ್ ನಿಂದ ದುಡ್ಡು ಬರುತ್ತಾ? ನಿಜಾನಾ? ನಮ್ದು ಮಾನಿಟೈಸ್ ಆಯ್ತು. ಬನ್ನಿ ಈ ವಿಡಿಯೋ ಪೂರ ನೋಡ್ಕೊಂಡ್ ಬರೋಣ. ಇದ್ರ ಬಗ್ಗೆ ಎಲ್ಲ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಯೂಟ್ಯೂಬ್ ನಿಂದ ಹಣ ಹೇಗೆ ಬರುತ್ತೆ ಅಂದ್ರೆ, ನಾವು ಅದರಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಕ್ರಿಟೀರಿಯಾಗಳನ್ನ ಕಂಪ್ಲೀಟ್ ಮಾಡ್ಬೇಕು. ಮೊದಲನೇದಾಗಿ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲೇಬೇಕು. ಇದು ಇಂಪಾರ್ಟೆಂಟ್. ನೀವು 500 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿರ್ಬೇಕು, ಇಲ್ಲ ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿರ್ಬೇಕು. ನಿಮ್ ವಾಚ್ ಟೈಮ್ ಅವರ್ಸ್ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ 3,000 ತಾಸ ಆಗಿರ್ಬೇಕು. ಇಲ್ಲ ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಅನ್ನ ನೀವು ಪಡೆದುಕೊಂಡಿದ್ರೆ 4,000 ತಾಸುಗಳು ನಿಮ್ಮ ಅವರನ್ನ ಕಂಪ್ಲೀಟ್ ಮಾಡಿರ್ಬೇಕು. ಈಗಾದ್ರೆ ಮಾತ್ರ ನಿಮ್ದು ಮಾನಿಟೈಸ್ ಆಗಲು ಉಪಯುಕ್ತ. ಇಲ್ವಾದ್ರೆ ಇವೆರಡೂ ಬೇಡ ಅಂದ್ರೆ ನೀವು ಶಾರ್ಟ್ಸ್ ನಲ್ಲಿ 10M ಅಂದ್ರೆ 10 ಮಿಲಿಯನ್ ವೀಕ್ಷಣೆಯನ್ನ ಪಡೆದುಕೊಳ್ಬೇಕು. 1,000 ಸಬ್ಸ್ಕ್ರೈಬರ್ಸ್ ಮತ್ತೆ 4,000 ಅವರ್ ಗಂಟೆಯನ್ನ ಕಂಪ್ಲೀಟ್ ಮಾಡಿದ ಮೇಲೂ ದುಡ್ಡು ಬರುತ್ತಾ ಇಲ್ವಾ? ದುಡ್ಡು ಬರುತ್ತೆ. ಆದ್ರೆ ನೀವು ಕೆಲವೊಂದಿಷ್ಟು ಯೂಟ್ಯೂಬ್ ಪಾಲಿಸಿಯನ್ನ ಪಾಲಿಸಬೇಕಾಗುತ್ತೆ. ಅವು ಯಾವ್ಯಾವ ಅಂದ್ರೆ, ನೀವು ವಿಡಿಯೋ ಮಾಡಿದ ತಕ್ಷಣ ನಿಮ್ಮ ವಿಡಿಯೋನ ಅವರು ಅಕ್ಯುಪೈನ್ ನೋಡ್ತಾರೆ. ಪಾಲಿಸಿ ನಂಬರ್ 1, ನಿಮ್ಮ ಕಂಟೆಂಟ್ ಏನಾದರೂ ಕಾಪಿ ರೈಟ್ ಆಗಿದ್ರೆ ವಿಡಿಯೋ ಮತ್ತು ನಿಮ್ಮ ID ಬ್ಯಾನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇವರು 3 ಸ್ಟ್ರೈಕ್ ಗಳನ್ನ ಕೊಡುತ್ತಾರೆ. ಆ 3 ಸ್ಟ್ರೈಕ್ ಗಳು ಮುಗಿದೋದ್ರೆ ನಿಮ್ ಚಾನಲ್ ಮತ್ತೆ ಹೊಳ್ಳಿ ಬರೋದೇ ಇಲ್ಲ. ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಯೂಟ್ಯೂಬ್ ನೇರವಾಗಿ ಹಣ ಕೊಡುದಿಲ್ಲ. ಯಾರು ಕೊಡ್ತಾರಂದ್ರೆ ಯಾಡ್ಸೆನ್ಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ದವರು ನಿಮ್ಗೆ ಇವರು ಹಣ ಮಾತ್ರ ಕೊಡ್ತಾರೆ. ಯೂಟ್ಯೂಬ್ ಒಂದು ಆ್ಯಪ್, ಅದು ನಿಮ್ದೊಂದು ಜಾಬ್ ಮಾಡ್ತಕ್ಕಂಥ ವೆಬ್ಸೈಟ್ ಆಗಿದೆ. ನಿಮಗೆ ಯೂಟ್ಯೂಬ್ ನಲ್ಲಿ ಹೀಗೆ ಹಣ ಗಳಿಸಲು ಸಾಧ್ಯ ಆಗುತ್ತದೆ. ಮತ್ತೆ ನಿಮಗೆ ಕಾಪಿರೈಟ್ ಅನ್ನು ನೋಡಿ. ಇಷ್ಟೆಲ್ಲ ಯೂಟ್ಯೂಬ್ ನ ಕ್ರೈಟೀರಿಯಾ ಹಾಗೂ ಮೊನಟೈಸೇಷನ್ ಆಗ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕಂತ ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ನಿಮಗೆ ಕಾಪಿರೈಟ್ ಬಂದ್ರೆ ಆ ಕಾಪಿರೈಟ್ ಹೋಗ್ಸೋದು ಹೇಗೆ, ಕಾಪಿರೈಟ್ ನಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಮತ್ತೆ ಮುಂದೆ ಕಾಪಿರೈಟ್ ನಿಂದ ನಿಮ್ ಚಾನಲ್ಗೆ ಏನಾದರೂ ಆತಂಕ ಇದೆಯಾ, ಇದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಕಾಪಿರೈಟ್ ಬಗ್ಗೆ ಬೇಕಾದ್ರೆ ಕಾಪಿರೈಟ್ ಅಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.